ಲೋಕಾನುಗ್ರಹಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಯವರ ಜೀವನ ಚರ್ಯೆಗಳನ್ನಾಗಿದೆ ಸುನ್ನತ್ ಎಂದು ಹೇಳುವುದು. ಆ ಸುನ್ನತ್ಗಳನ್ನು ಪ್ರವಾದಿಯವರ ಜೀವನದ ನಂತರ ಅಳವಡಿಸಿಕೊಳ್ಳುವುದು ಪ್ರತಿಯೊಬ್ಬ ಮುಸಲ್ಮಾನನ ಬಾಧ್ಯತೆಯಾಗಿದೆ. ಇದಾಗಿದೆ ಅಹ್ಲುಸ್ ಸುನ್ನ ವಲ್ ಜಮಾ. ಈ ಸುನ್ನತ್ ಜಮಾತಿನ ಆಶಯ ಆದರ್ಶಗಳೆಲ್ಲಾಗಿದೆ ಇಸ್ಲಾಮಿನ ಮಹಾತ್ಮರಾದ ಪಂಡಿತ ಶಿರೋಮಣಿಗಳು ಜೀವಿಸಿದ್ದು. ಆದರೆ ಕಾಲಕ್ರಮೇಣ ಇಸ್ಲಾಮಿನ ನವೀನ ಚಿಂತನೆಗಳಲ್ಲಿ ಚಿಂತಿಸಿ ನೂತನವಾದಿಗಳು ಸುನ್ನತ್ ಜಮಾತಿನ ಆಶಯ ಆದರ್ಶಗಳನ್ನು ವಿರೋಧಿಸಲು ಆರಂಭಿಸಿದರು ಮತ್ತು ಮುಗ್ಧ ಜನರನ್ನು ವಂಚನೆಗೊಳಿಸಿದರು. ಆ ಸಂದರ್ಭದಲ್ಲಾಗಿದೆ ಭಾರತದಲ್ಲೂ ನೂತನವಾದಿಗಳು ಬೆಳೆದು ಬಂದದ್ದು. ಸುನ್ನತ್ ಜಮಾತನ್ನು ರಕ್ಷಿಸುವ ಉದ್ದೇಶದಿಂದಾಗಿದೆ ಸಮಸ್ತ ಕೇವಲ ಜಮಿಯತುಲ್ ಉಲಮಾದ ಉಗಮ. ನನ್ನ ಪ್ರೀತಿಯ ಸಹೋದರರೇ, ನಾವಿಂದು ಸಮಸ್ತ ಕೇರಳ ಎಂದು ನಮ್ಮ ನಾಲಿಗೆಯಲ್ಲಿ ಪರಿತಪಿಸುವಾಗ ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಇತಿಹಾಸವನ್ನೇ ಅವಲೋಕಿಸಿಕೊಂಡು ಹೋಗೋಣ. 1921ರ ಮಲಬಾರ್ ಮಣ್ಣಿನಲ್ಲಿ ವಹಾಬಿಯತ್ ಅಥವಾ ನೂತನವಾದಿಗಳ ತಲೆ ಎತ್ತಿ ನಿಂತಾಗ ಅಲ್ಲಿನ ಎಲ್ಲ ಉಲಮಾ ಶಿರೋಮಣಿಗಳು ಸಾದಾತ್ಗಳು ಒಂದುಗೂಡಿ ಮುಷಾವರ ನಡೆಸಿದರು. ಏನೆಂದರೆ, ನಮ್ಮ ಬರುವ ತಲೆಮಾರಿಗೆ ಇಸ್ಲಾಮಿನ ನೈಜ ಆಶಯ ಆದರ್ಶಗಳನ್ನು ತಿಳಿಸಿಕೊಡದೆ ಹೋದಲ್ಲಿ ಅಹ್ಲುಸ್ ಸುನ್ನ ವಲ್ ಜಮಾತಿನ ಅನೇಕ ಅಮಾಯಕರು ನೂತನವಾದಿಗಳ ಸಿದ್ಧಾಂತಕ್ಕೆ ಒಳಗಾಗಿ ತಮ್ಮ ಈಮಾನ್ ವಿಶ್ವಾಸವನ್ನು ಕಳೆದುಕೊಳ್ಳಬಹುದು. ಮಾತ್ರವಲ್ಲ, ನೂತನವಾದಿಗಳು ಕೇವಲ ನದ್ವತುಲ್ ಮುಜಾಹಿದೀನ್ ಎಂಬ ಸಂಘಟನೆಯನ್ನು ರೂಪಿಸಿಕೊಂಡು ಸುನ್ನಿ ಜನರ ಈಮಾನಿನ ಮೇಲೆ ಒತ್ತಡವನ್ನು ಬೀರಬಹುದು. ಈ ನಿಟ್ಟಿನಲ್ಲಿ ಅಲ್ಲಿನ ಎಲ್ಲ ಉಲಮಾಗಳು ಹಾಗೂ ಸಾದಾತ್ಗಳು 1921ರಲ್ಲಿ ತಿರುವನಂತಪುರದಿಂದ ಹಿಡಿದು ಮಲಪ್ಪುರಂ ತನಕ ಸಂಚಾರ ನಡೆಸಿದರು. ಆ ಸಮಯದಲ್ಲಾಗಿದೆ ಸೈಯದ್ ವರಕ್ಕಲ್ ಮುಲ್ಲಕೋಯ ತಂಗಳವರು ಎಲ್ಲ ಉಲಮಾಗಳನ್ನು ಒಂದುಗೂಡಿಸಿ ಮಾತ್ರವಲ್ಲ ಅಲ್ಲಮ ಶಿಹಾಬುದ್ದೀನ್ ಅಹಮದ್ ಕೋಯ ಶಾಲಿಯಾತಿ ಕದಸಲ್ಲಾಹು ತಆಲಾ ಸರಲ್ ಅಜೀಜ್ ಜೊತೆ ಮುಷಾವರ ನಡೆಸಿ 1921ರಲ್ಲಿ ಆರಂಭಿಸಿದ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬ ಮಹತ್ತರವಾದ ಸಂಘಟನೆ 1926ರಲ್ಲಿ ವರಕ್ಕಲ್ ಮುಲ್ಲಕೋಯ ತಂಗಳವರ ನಾಯಕತ್ವದಲ್ಲಿ ಬೆಳಕಿಗೆ ಬಂತು. ಅಲ್ಲಾಹನು ನಮ್ಮನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ನೆರಳಲ್ಲಿ ಜೀವಿಸಲು ತೌಫೀಕ್ ನೀಡಲಿ, ಆಮೀನ್. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.